ಮಂಗಳೂರಿನಲ್ಲಿ ಭಾರೀ ಮಳೆಗೆ ಮತ್ತೊಂದು ಅವಘಡ ಸಂಭವಿಸಿದೆ. ನಿರಂತರ ಮಳೆಗೆ ಕುಸಿದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದ ತಡೆಗೋಡೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಪಾವಂಜೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಇದೀಗ ತಡೆಗೋಡೆ ಕುಸಿತವಾಗಿದೆ. ಮಳೆ ಪ್ರಮಾಣ ಹೆಚ್ಚಾಗಿ ನೀರಿನ ಹರಿವು ಹೆಚ್ಚಳದಿಂದ ಮಣ್ಣು ಸಡಿಲಗೊಂಡು ಭಾರೀ ಗಾಳಿ ಮತ್ತು ಮಳೆಗೆ ತೆಂಗಿನ ಗಿಡದ ಬುಡದ ಮಣ್ಣು ಕೂಡ ಸಡಿಲಗೊಂಡು ಈ ಒಂದು ಅನಾಹುತ ಸಂಭವಿಸಿದೆ. ಕೆಂಪು ಕಲ್ಲಿನ 5-6 ಅಡಿ ಎತ್ತರದ ತಡೆಗೋಡೆ ಕುಸಿತವಾಗಿದೆ. ವಿದ್ಯುತ್ ಕಂಬ, ಬಾವಿ ಹಾಗೂ ದೇವಸ್ಥಾನದ ಪಾರ್ಕಿಂಗ್ ಜಾಗಕ್ಕೆ ಕೂಡ ಹಾನಿ ಉಂಟಾಗಿದೆ. ಯಾವುದೇ ವಾಹನ ಪಾರ್ಕ್ ಮಾಡದ ಹಿನ್ನೆಲೆಯಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಸದ್ಯ ಮಣ್ಣು ತೆಗೆದು ಪ್ಲಾಸ್ಟಿಕ್ನ ಟರ್ಪಾಲ್ ಹಾಕಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಪಾರ್ಕಿನ ಮಣ್ಣೆ ಬರುತ್ತಲ್ಲ, ಅವು ಎಲ್ಲಿ ನೋಡ್ತೀವಿ, ಇಲ್ಲಿ ಡೌನ್ ಮಾಡಿ ಕ್ಯಾಮರಾ ಬೇಡ ಈಗ ಜಿಲ್ಲೆಯಾದ್ಯಂತ ಮಳೆ ಬರ್ತಾ ಇದೆ. ಜನರಲ್ಲಿ ಒಂದು ವಿನಂತಿ, ಯಾವುದೇ ಸ್ಥಳಕ್ಕೆ ಹೋಗುವಾಗ ಅಥವಾ ಯಾವುದೇ ಎತ್ತರದ ಸ್ಥಳಗಳಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಯಾಕಂತೇಳಿ ಒಂದು ಸಲ ಮಳೆ ಬಂದು ಹೋದರೆ ಏನು ತೊಂದರೆ ಆಗಿರೋದು, ನಿರಂತರವಾಗಿ ಬರುವುದರಿಂದ ನೀರಿನ ಹೊರತೆ ಜಾಸ್ತಿ ಇರೋದ್ರಿಂದ ಭೂಮಿ ಫಸೆಯಾಗಿರೋದ್ರಿಂದ ಯಾವುದೇ ಸ್ಥಳಗಳಲ್ಲಿ ಅವುಗಳ ಆಗಲಿಕ್ಕೆ ಚಾನ್ಸಸ್ ಇದೆ. ಹಾಗಾಗಿ ನಾಗರಿಕರೆಲ್ಲರೂ ಈ ಹೊತ್ತಿನಲ್ಲಿ ಜಾಗ್ರತೆಯಾಗಿರಬೇಕು. ವಿಶೇಷವಾಗಿ ಮಕ್ಕಳನ್ನು ಕೂಡ ನೀರಿನ ಕಡೆ ಹೋಗಲಿಕ್ಕೆ ಬಿಡದೆ ಜಾಗ್ರತೆ ವಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಪಾವಂಜೆಯಲ್ಲಿ ಎಂಥ ಘಟನೆ ಯಾವುದು ದೇವಸ್ಥಾನ ಇದು? ಪಾವಂಜೆಯಲ್ಲಿ ಇವತ್ತು ಬೆಳಗಿನ ಹೊತ್ತು 5 ಗಂಟೆ ಹೊತ್ತಿಗೆ ಸ್ವಲ್ಪ ಒಂದು 20 ಮೀಟರ್ನಷ್ಟು ಅಗಲಕ್ಕೆ ಒಂದು ತಡೆಗೋಡೆ ಒಂದು ಸ್ವಲ್ಪ ಭಾಗ ಕುಸಿದಿದೆ. ಅದು ದೇವಸ್ಥಾನದ ಪೂರ್ಣ ಹೊರ ಆವರಣದಲ್ಲಿದೆ, ಮಾರ್ಗಕ್ಕೆ ತಾಗಿಕೊಂಡು. ಅದನ್ನು ನಾವು ನೋಡಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಸಹಾಯವನ್ನು ಕೂಡ ನಮ್ಮ ಕ್ಷೇತ್ರ ಶಾಸಕರಾದಂಥ ಉಮಾನಾಥ್ ಕೋಟೆ ಎಂದವರು ಮಾಡಿದ್ದಾರೆ. ಮತ್ತು ಪಂಚಾಯತ್ ಅಧ್ಯಕ್ಷರು ಹಾಗೂ ಪಂಚಾಯತ್ನ PDO ಆಡಳಿತಾಧಿಕಾರಿಯವರು ಬಂದು ಇಲ್ಲಿ ತಮ್ಮ ಕೆಲಸವನ್ನು ಕರ್ತವ್ಯ ನಿರ್ವಹಿಸಿದ್ದಾರೆ. ಇಲ್ಲಿ ಅದಕ್ಕೆ ಬೇಕಾದಂಥ ನೀರು ಇನ್ನೂ ಹೊರತೆ ಬರದಾಗೆ ಹಾಗೂ ಮಣ್ಣು ಜಾರದಾಗೆ ನಾವು ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾಗಿ ತೊಂದರೆ ಆಗೋ ರೀತಿಯಲ್ಲಿ